ಸರ್ ನಮಸ್ಕಾರ. ನಮಸ್ತೆ ರಾಜರು. ಸರ್, ಈಗ ಗಡಿನಾಡು ವನ್ಯಜೀವಿ ಪರಿಸರ ಸಂಘದ ತಾಲೂಕು ಅಧ್ಯಕ್ಷರಾಗಿದ್ದೀರಿ. ಹಾಗಾಗಿ ಈ ಒಂದು ಮರಗಳನ್ನು ನೋಡಿ, ಈ ರೀತಿ ಮರಗಳನ್ನು ಎಲ್ಲ ಒಂದು ವಾರದಿಂದ ಭಾಳ ಕಡಿದು ಈ ಒಂದು ಪರಿಸರ ಪ್ರೇಮಿಗಳಿಗೆ ಮತ್ತು ಹಾಗೂ ಇಲ್ಲಿ ಪಕ್ಷಿ ಸಂಕುಲಕ್ಕೆ ಭಾಳ ಹಾನಿ ಉಂಟಾಗಿದೆ. ಹಾಗಾಗಿ ತಾವು ಈ ಮರ ಕಡಿಯೋದ್ರ ಬಗ್ಗೆ ಕಡ್ದಿದ್ದಾರಲ್ಲ, ಇದರ ಬಗ್ಗೆ ಏನು ಹೇಳ್ತೀರಿ ಸರ್? ಈ ಮರ ಕಡ್ದಿರೋದು ಅಪರಾಧ. ಇದು ಮನುಷ್ಯನ ಯಾವ ರೀತಿ ಕೊಲೆ ಮಾಡ್ತಾರೆ ಆ ರೀತಿ ಕೊಲೆ ಮಾಡ್ದಂಗೆ ಇದು. ನಾವು ಮರಕ್ಕೆ ಕೇಸ್ ಹಾಕಬೇಕಾದ್ರೆ ಫಾರೆಸ್ಟ್ ಆ್ಯಕ್ಟಲ್ಲಿ ಒಂದು ಮನುಷ್ಯನಿಗೆ ಒಂದು ಬೆಳ್ಳು ತರಿದ್ರೆ ಬೆಳ್ಳೋಯ್ತು ಅಂತ ಕೇಸ್ ಹಾಕ್ತಾರೆ ನೋಡಿ ಪೊಲೀಸ್ ಇಲಾಖೆಯಲ್ಲಿ. ಆ ರೀತಿ ಮರದ ಕೊಂಬೆ ಗೆಡ್ಡ ತರಿದ್ರೆ ಮನುಷ್ಯನ ಇದು ಮಾಡ್ದಂಗೆ, ರೆಕ್ಕೆಗಳು ತರಿದ್ರೆ ಕೈ ಬಿಟ್ಟು ಬೆರಳು ತರದಂಗೆ. ಇದು ಅರಣ್ಯ ಇಲಾಖೆಯವರು, ನಮ್ಮ ಫಾರೆಸ್ಟು ಇಲಾಖೆಯವರು, ನಮ್ಮ ಪರಿಸರ ಸಂಘಕ್ಕೆ ಗಮನಕ್ಕೆ ತರಬೇಕಾಗಿತ್ತು. ಇದನ್ನು ಯಾವುದೇ ಟೌನ್ನಲ್ಲಿ ಮರ ಹೋದ್ರೂ ಸಹ ಹಲವಾರು ಬಾರಿ ಹೇಳಿದ್ದೀವಿ. ಇದೇ ಹಳೆ ಆಸ್ಪತ್ರೆಯಲ್ಲಿ ಇದೇ ರೀತಿ ಮುಂದೆನೇ ತರಿದ್ಬಿಟ್ಟಿದ್ರು. ತರೆದು ಈಗ ಅವರು ತಿರ್ಗಿ ಈಗ ನೋಟಿಸ್ ಬೋರ್ಡ್ ಹಾಕಿ ಒಂದು 4 ಮರನ ತೆರವುಗೊಳಿಸ್ತೀವಿ ಅಂತಂತ ವಲಯಾಧಿಕಾರಿಗಳು ACF ಸುರೇಶ್ ರವರು ತಿಳಿಸಿದರು. ಈಗ ಅವ್ರನ್ನ ಮತ್ತೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಇನ್ನು ಯಾವುದೇ ಟೌನ್ನಲ್ಲಿ ಮರ ತರಿಬೇಕಾದ್ರೆ ನಮ್ಮ ಗಮನಕ್ಕೆ ತರಬೇಕು ಅಂತಂತ ಅರಣ್ಯ ಇಲಾಖೆಯವ್ರಿಗೆ ಹೇಳ್ತೀವಿ. ಯಾವುದೇ ಸರ್ಕಾರಿ ಇಲಾಖೆಗಳಾಗಿದ್ದರೂ ಸಹ ನಮ್ಮ ಗಮನಕ್ಕೆ ತರಬೇಕು. ಸಾರ್ವಜನಿಕರಿಗೆ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತದೆ. ಸಾರ್ವಜನಿಕರು ಈಗ ಯಾವುದೋ ಒಂದು ಆಫೀಸರ್ ನೋಡೋಕೆ ಬರ್ತಾರೆ, ಅಡಿಲಿ ನಿರಳಾಗ್ತಿತ್ತು ಮರ, ಅಡಿಲಿ ಕೂತಿದ್ದು ಹೋಗ್ತಿದ್ರು ಸಾಹೇಬರು. ಈಗ ಸಾಹೇಬರು ಒಳಗಡೆ ಯಾರೋ ವೆಯ್ಟ್ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ನಾವು ಕುಂತ್ಕೊಳ್ಳೋಕೆ ಮರ ಆಯ್ತಿತ್ತು, ಒಂದು ನೆರಳಿತ್ತು ಸರ್. ಹಾಗೆ ಇನ್ನೊಂದು, ಈಗ ತಾವೇನೇ ಹೇಳಿದ್ರಿ, ಈಗ ನಾನು BO ಆಫೀಸ್ ಅವ್ರನ್ನ ನಾನು ಮಾತಾಡಿಸ್ದೆ. ಅವ್ರೇನು ಹೇಳ್ತಾರೆ ಅಂದರೆ, ನೋಡಿ ಇದು ಶಿಥಿಲಾವಸ್ಥೆಗೊಂಡಿದೆ ಮತ್ತು ರೂಮ್ಗಳೆಲ್ಲ ಬಿರುಕು ಬಿಟ್ಕೊಂಡಿದೆ ಈ ಮರದಿಂದ. ಹಾಗಾಗಿ ಈ ಮರವನ್ನು ಕಡಿಸೋದಕ್ಕೆ ನಾವು ಪರ್ಮಿಷನ್ ಒಂದು ನಾವು ಅರ್ಜಿ ಕೊಟ್ಟಿದ್ದು ಅಂತ ಹೇಳ್ತಾರೆ. ಹಾಗೆ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಈ ಒಂದು ಗಡಿನಾಡು ವನ್ಯಜೀವಿ ಪರಿಸರದ ಅಧ್ಯಕ್ಷರಾಗಿದ್ದೀರಿ ಸರ್. ಈಗ ಮರ ಯಾವ ರೀತಿ ಬೇರೆ ಕೊಡುತ್ತೆ ಸರ್? ಈಗ BO ಸಾಹೇಬರು ಮರ ಈಗ ನಮ್ಮ ಮನೆಗಳಿಗೆ ಹಾನಿ ಮಾಡ್ತಾ ಇದೆ, ನಮ್ಮ ಆಫೀಸ್ಗೆ ಅಂತ ಹೇಳ್ತಾರೆ. ಆ ಹಾನಿ ಮಾಡೋಕ್ಕೆ ಮುಂಚೆನೇ ಗೊತ್ತಿರಲಿಲ್ಲ ಮರ ಇತ್ತು ಅಂತ. ಮರ ಇತ್ತು ಅಂತಂತ ಅವರು ಪರಿಶೀಲನೆ ಮಾಡಿ ಅವಾಗಲೇ ತೆರವುಗೊಳಿಸ್ಬೇಕಾಯ್ತು. ಮನೆ ಕಟ್ಟೋಕ್ಕೆ ನಾವು ಮಾಡ್ತಾಯಿದ್ದೀವಿ, BO ಆಫೀಸ್ ಮಾಡೋಕ್ಕೆ. ಇದು ಮಾಡಬೇಕಾದ್ರೆ ನಮಗೆ ಈಗ ಈ ಥರ ಮರ ತೊಂದರೆ ಇದು ಆಗ್ತಾ ಇದೆ ಅಂದ್ಬಿಟ್ಟು ಅವಾಗಲೇ ತರಿಸಿದ್ರೆ ಅದೊಂಥರ ಚೆನ್ನಾಗಿತ್ತು. ಇವರು ಮನೆ ಕಟ್ಟಾಗಿ ಮರಕ್ಕೆ ಬಿರ್ಕೊಂಡಾಗ ಇವ್ರಿಗೆ ಅದು ಅರಿವು ಇರಲಿಲ್ವೇ BO ಸಾಹೇಬ್ರಿಗೆ? ಆದ್ದರಿಂದ ಇನ್ನು ಮುಂದೆ ನಾವು ಗಿಡಗಳು ಕೊಡಿಸ್ತೀವಿ, ನಮ್ಮ ಮುಖಾಂತರ ಇವರು ಗಿಡಗಳನ್ನ ನೆಡ್ಸಿಸ್ಬೇಕು. ಈ ಒಂದು ಮರ ತರಿಸಿರೋದ್ರಿಂದ 10 ಗಿಡ ಹಾಕಿಸ್ಬೇಕು ಅಂತ ಈ ನಮ್ಮ BO ಸಾಹೇಬ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಹಾಗೆ ಇನ್ನೊಂದು ಸರ್, ಈಗ ಈ ಮರ ಕಡಿಯೋದ್ರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಯಾರಿಗೆ ಲಾಭ? ಇಲಾಖೆಯವ್ರಿಗೆ ಮನೆಗಿನ ಕಟ್ಟಿಸ್ಬೇಕಾದ್ರೆ ಅವ್ರಿಗೆ ಲಾಭ. ಈಗ ಒಂದು ಕಾಂಟ್ರಾಕ್ಟ್ದಾರನಿಗೆ ಲಾಭ, ಕಾಂಟ್ರಾಕ್ಟ್ ತಗೋತಾರೆ, ಕಾಂಟ್ರಾಕ್ಟ್ದಾರನಿಗೆ ಲಾಭ. ಒಂದು ಬೇರೆ ಈಗ ಮರ ಹೋಯ್ತದೆ, ಮರ ತಮಿಳ್ನಾಡಿಗೆ ಹೋಯ್ತವೆ ಮರ. ಈಗ ರೋಡ್ ಸೈಡು ಹಿಂದೆ ರೋಡ್ನಲ್ಲಿ ಸರ್ ಪ್ರಮುಖವಾದ ಪ್ರಶ್ನೆ ಸರ್, ಈಗ ಮರ ಕಡಿದಿದ್ದಾರಲ್ಲ, ಇದು ಹರಾಜು ಪ್ರಕ್ರಿಯೆ ಆಗಿದೆ. ನಿಜವಾಗ್ಲೂ ಕೂಡ ಈ ಹರಾಜು ಪ್ರಕ್ರಿಯೆಯಲ್ಲಿ ಬಂದಂಥ ಹಣ ನೇರ ಸರ್ಕಾರಕ್ಕೆ ಹೋಗುತ್ತಾ ಅಥವಾ ಏನಾರು ಅಕ್ರಮ ನಡೀತದೆ ಸರ್? ನೋಡಿ, ಇದು ರೂಪಾಯಿ ಪದಾರ್ಥ ಎಂಟಾಣಿಗೆ ತಗೋತಾನೆ. ರೂಪಾಯಿ ಪದಾರ್ಥ ಸರ್ಕಾರಕ್ಕೆ ಮಾಡಿರ್ತಾರೆ, ರೂಪಾಯಿ ಪದಾರ್ಥ ಎಂಟಾಣಿಗೆ ಹೋಗ್ತದೆ, ಸರ್ಕಾರಕ್ಕೆ ಕಟ್ಟಲೇಬೇಕು. ಹರಾಜು ಆದಮೇಲೆ ಸರ್ಕಾರಕ್ಕೆ ದುಡ್ಡು ಕಟ್ಟಿರ್ತಾರೆ. ಅವ್ರು ಟೆಂಡರ್ ಕಾಲ ಆದಮೇಲೆ ಅವನು ಮರ ಕಟಿಂಗ್ ಮಾಡಬೇಕಾದ್ರೆ ಅವರು ಅನುಮತಿ ಇಲ್ಲದೆ ಮಾಡೋಕ್ಕಾಗಲ್ಲ. ಆ ರಸೀತಿ ತಗೊಂಡೆ ಅವ್ನು ಮಾಡೋದು, ಇಲ್ಲದೆ ನೇರವಾಗಿ ರಾಜಾರೋಷ್ಟ್ರವಾಗಿ ಮಾಡೋಕ್ಕೆ ಬರೋಲ್ಲ. ಆದರೂ ಸಹ ಇದು ನಮ್ಮ ಪರಿಸರ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ದೇವೆ. ಇದು ಮರಗಳನ್ನ ಈ ಥರ ಟೌನ್ನಲ್ಲಿ ಬೆಳೆಸಿರ್ತಕ್ಕಂಥ ಮರನ ಯಾರೋ ಪುಣ್ಯಾತ್ಮರು ಹಾಕಿದ ಕಾಲದಲ್ಲಿ ಇವರು ತರೆದುಬಿಟ್ಟು ಮನೆಗೆ ಇದಾಯ್ತಿತ್ತು. ಅಷ್ಟೇ ಈ ಬಿಲ್ಡಿಂಗ್ ಕಟ್ಟಾಗಲೇ ಅವ್ರಿಗೆ ಅರಿವು ಇರಬೇಕಾಗಿತ್ತು, ಇದನ್ನು ತರಿಸ್ಬಿಟ್ಟು ಕಟ್ಟಬೇಕು ಅಂತ. ಇವಾಗ ಮರಗೆ ಇದು ಡ್ಯಾಮೇಜ್ ಆಯ್ತಾ ಇದೆ. ನೋಡಿ ಅಲ್ಲಿ ಸರ್, ಅಲ್ಲಿ ಯಾವ ರೀತಿ ಡ್ಯಾಮೇಜ್ ಆಗಿದೆ ನೋಡಿ. ಮರ ತರಿಬೇಕಾದ್ರೆ ಮರ ಡ್ಯಾಮೇಜ್ ಆಗಿದೆ, ತಿರ್ಗ ಬಿಲ್ಡಿಂಗ್ ಹೋಯ್ತು ಅಂತ ಬರೀತಾರೆ. ಇದೆಲ್ಲ ಯಾರಿಗೆ ನಷ್ಟ? ಸರ್ಕಾರ ಪ್ಲೇಜರ್ ಸಾಹೇಬ್ರಿಗೆ, ಗಣೇಶ್ ಪ್ರಸಾದ್ ಸಾಹೇಬ್ರಿಗೆ ನಮ್ಮ ಬಿಲ್ಡಿಂಗ್ ಹೊಂಟಾಗದೆ ಅಂತ ಅವರು ಪ್ಲೇಜರ್ ಮಾಡ್ತಾರೆ. ಅವರೇ ಆಗಲಿ, ಅವ್ರು ಶಾಸಕರಾಗಿದ್ರು ಸಹ ಅವ್ರಿಗೂ ಸಹ ಇದು ಇದಾಗುತ್ತೆ, ಗೊಂದಲ ಆಯ್ತದೆ. ಯಾಕಂತ ಹೇಳಿದ್ರೆ ಈಗ ತಿರ್ಗಾ ಬಿಲ್ಡಿಂಗ್ ನಮ್ಮ ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಬೇಕು ಅವರು, ಎಲ್ಲ ಆಯ್ತವೆ. ಆಮೇಲೆ ಅರಣ್ಯ ಇಲಾಖೆಗೆ ಮತ್ತು ಬೇರೆ ರಾಜ್ಯಕ್ಕೆ ಈಗ ಅಂತಾರಾಷ್ಟ್ರೀಯಕ್ಕೆ ಮರ ಹೋಗ್ತಿರೋದ್ರಿಂದ ಅದು ಮಧ್ಯವರ್ತಿಗಳಿಗೆ ಫಾಯ್ದೆ ಹೊರತು ಅಧಿಕಾರಿಗಳಿಗೆ ಏನು ಅಂತಂತ ಹೇಳಿದ್ರೆ ಈಗ ಕಾಮಗಾರಿಗಳು ಸಿಗ್ತಾವಲ್ಲ, ಅದರಿಂದ ಅವ್ರಿಗೆ ಲಾಭ ಸರ್. ಹಾಗೆ ಇನ್ನೊಂದು ಸರ್, ಈಗ ಈ ಮರಗಳೆಲ್ಲ ತರಿಸಿದ್ದಾರೆ, ಇದನ್ನು ಆದಷ್ಟು ಬೇಗ ಇದನ್ನು ತೆರವುಗೊಳಿಸಿ ತಾವು ಇಲ್ಲಿ ಸಸಿ ನೆಡುವಂತಹ ಒಂದು ಕಾರ್ಯಕ್ರಮ ತಾವು ಒತ್ತಡ ಹಾಕಬೇಕು ಸರ್. ಈಗ BO ಸಾಹೇಬ್ರಿಗೂ ಸಹ ನಮ್ಮ ಅರಣ್ಯ ಇಲಾಖೆಯ ವಲಯಾಧಿಕಾರಿಗಳು ಹಾಗೂ ACF ಸುರೇಶ್ ಸಾಹೇಬ್ರಿಗೆ ಇದು ನಾವು ಸೂಕ್ತ ಕ್ರಮ ಕೈಗೊಂಡು
ಇದನ್ನು ಈಗ ಕಟಿಂಗ್ ಮಾಡಿರೋ ಮರನ ಯಾರು ತೆಗೆದುಕೊಂಡಿರ್ತಾರೆ ಅವ್ರ ಕಲಿ ಇದನ್ನ ತೆರವುಗೊಳಿಸಿ ಇಲ್ಲಿ ಮತ್ತೆ ಸಸಿ ನಡೆಸೋಕ್ಕೆ ಕಾರ್ಯಕ್ರಮ ಇಟ್ಕೊತೀವಿ ನಾವು. ಆದ್ದರಿಂದ ತೆರವುಗೊಳಿಸಬೇಕು ಅಂತ ಅರಣ್ಯ ACF ಸಾಹೇಬ್ರನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಯೋ ಸಾಹೇಬ್ರಿಗೂ ಅವರು ಡಿಮ್ಯಾಂಡ್ ಲೆಟ್ರ್ ಹಾಕಿ ಈ ಕ್ಲೀನ್ ಮಾಡಿಸಿ ನಮಗೆ ಗಿಡ ಹಾಕ್ಸೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸಂಘದ ವತಿಯಿಂದ ಕೇಳ್ಕೊತಾ ಇದ್ದೀವಿ. ಅಷ್ಟಕ್ಕೆ ಮರಗಳು ಹೋಗೋದನ್ನು ರೈತರ ಸಂಘದ ಮುಖಂಡರುಗಳೇ ಯಾಕೆ ಮಾಡಬಾರ್ದು? ಆ ರೈತರ ಸಂಘದ ಮುಖಂಡರು ಮಾಡಿದ್ರೆ ಸಂಘನೂ ಇಂಪ್ರೂವ್ ಆಯ್ತದೆ, ರೈತರಿಗೂ ಒಳ್ಳೆ ಬೆಲೆ ಸಿಗ್ತದೆ ಮರಕ್ಕೆ. ಪ್ರೈವೇಟ್ ಇದಕ್ಕೆಲ್ಲ ಹೋಯ್ತಾ ಇರ್ತದೆ, ಅದು ಅಲ್ಲಿ 11,000 12,000ಕ್ಕೆ ಹೋಯ್ತಾ ಇರ್ತದೆ 1 ಟೆನ್ನು. ಇಲ್ಲಿ ರೈತರುಗಳ್ತ 2,000 3,000ಕ್ಕೆ ತಗೋತಾರೆ, 4,000 5ಕ್ಕೆ ತಗೊಂಡು ರೈತರಿಗೆ ನಷ್ಟ ಆಗ್ತಾಯಿದೆ. ಆದ್ದರಿಂದ ರೈತರ ಸಂಘದ ಮುಖಂಡರುಗಳು ಇದನ್ನು ಒಂದು ಮಾರ್ಕೆಟ್ ರೀತಿ ಮಾಡಿದ್ರೆ ಅನುಕೂಲ ಆಯ್ತದೆ ಅಂತಂದ್ರೆ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಓಕೆ ಸರ್, ತುಂಬ ಧನ್ಯವಾದಗಳು ಸರ್. ನಮಸ್ಕಾರ ಸರ್.